ವೆಲ್ಕಮ್ ಟು ಮೈ ಚಾನಲ್. ನಿಮಗೆಲ್ಲರಿಗೂ ನನ್ನ ಚಾನಲ್ ಬಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಂದರೆ, ನಾನು ಒಂದು ಪ್ಲೇಸಿಗೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಆದರೆ ಕಾಲ ಸಮಯ ಎಂಬುದು ಇವತ್ತು ನನಗೆ ಕೂಡಿ ಬಂದಿದೆ. ಇವತ್ತು ಏನಪ್ಪ ಅಂದರೆ ಎಳ್ಳಮಾಸೆ ದಿನ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಇದು ಇರೋದು ಕುದುರೆಗುಂಡಿಯಿಂದ ಕೇವಲ ಒಂದು 500 ಮೀಟ್ರ್ ಇದೆ. ಕಪಿಲೇಶ್ವರ ಅಂತ ದೇವಸ್ಥಾನ ಇದೆ. ದೇವಸ್ಥಾನ ಪಕ್ಕದಲ್ಲಿ ಕಪಿಲೇಶ್ವರಿ ಅಂತ ನದಿ ಇದೆ. ಹಾಗಾಗಿ ಇದು ಕಪಿಲೇಶ್ವರ ನದಿ ಅಂತಲೇ ಇದಕ್ಕೆ ಹೆಸರಿದೆ. ಇದು ಎಳ್ಳಮಾಸ ದಿನ ಇಲ್ಲಿ ಎಲ್ಲರೂ ವಿಶೇಷವಾಗಿ ಬೆಳಗಿನ ಜಾವ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ಇದು ಪುಣ್ಯ ಕ್ಷೇತ್ರವಾಗಿದೆ. ಇದು ಎಳ್ಳಮಾಸ ದಿನ ಮಾತ್ರ ವಿಶೇಷ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ನೀವು ಬೇಕಾದ್ರೆ ಬರೋದಾರೆ ಬಂದು ವೀಕ್ಷಣೆ ಮಾಡಿ. ಇದು ಕೊಪ್ಪದಿಂದ ಬಂದರೆ ಕುದುರೆಗುಂಡಿ ಬಂದು ಕುದುರೆಗುಂಡಿಯಿಂದ ಹೋಗಬೇಕು. ಎನ್ನಾರ್ಪುರದಿಂದ ಹೋಗೋದಾದ್ರೆ ಎನ್ನಾರ್ಪುರದಿಂದ ಕುದುರೆಗುಂಡಿಗೆ ಹೋಗಬೇಕು. ನೀವು ಹೆಂಗೆ ಬರೋದಾದ್ರೆ ಕುದುರೆಗುಂಡಿಯಿಂದಲೇ ಬಂದು ಹೋಗಬೇಕಾಗುತ್ತೆ. ಕಪಿಲೇಶ್ವರ ನದಿ ಇರೋ ಕಾರಣ ಇದು ಮಾಡ್ಯಾರೆ ಕಪಿಲೇಶ್ವರ ನದಿ. ಎಳ್ಳಮಾಸ ದಿನ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಪೂಜೆಗಳು ನಡೀತಾ ಇರುತ್ತೆ. ನೀವೆಲ್ಲರೂ ಬಂದು ಎಳ್ಳಮಾಸ ದಿನ ಬಂದರೆ ಜಾತ್ರೆ ಇರುತ್ತೆ. ಜಾತ್ರೆ ದಿನ ಬಂದರೆ ವಿಶೇಷ ಪೂಜೆಗಳಿರುತ್ತೆ. ಬಂದು ನೋಡಿ ವೀಕ್ಷಣೆ ಮಾಡಿ. ಸ್ನಾನ ಮಾಡೋದಾದ್ರೆ ಬೆಳಗಿನ ಜಾವ ಬಂದು ಸ್ನಾನ ಮಾಡಬೇಕಂತೆ. ಎಳ ಅಮಾಸೆ ದಿನ ನದಿ ಇದೆ. ನದಿಯಲ್ಲಿ ಒಳ್ಳೆ ಎಲ್ಲ ಚೆನ್ನಾಗಿದೆ. ಹುಡುಗರು ಮಕ್ಕಳೆಲ್ಲ ಇರ್ತಾರೆ. ಆಟ ಆಡೋ ಎಲ್ಲರೂ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು. ನೀವೇನಾದ್ರು ಮದುವೆಗೆ ಶೂಟಿಂಗ್ ಏನಾದ್ರು ಮಾಡೋದಾದ್ರೆ ಏನಾದ್ರು ಬಂದು ಮಾಡ್ಕೊಂಡು ಹೋಗಿ ನೋಡಿ. ಜಾತ್ರೆ ದಿನ ಸ್ಪೆಷಲ್ ಅಂದರೆ ಇವತ್ತು ನೋಡಿ ಎಲ್ಲದಿದೆ. ನಮ್ಮ ಸಾಬ್ರು ಎನ್ನಾರ್ಪುರದವರು ಇವತ್ತು ಅಂಗಡಿ ಹಾಕ್ಯಾರೆ. ವಿಶೇಷವಾಗಿ ಇವತ್ತೆಲ್ಲ ಹಣ್ಣು ಹಂಪಲಿಂದ ಎಲ್ಲರೂ ವಿಶೇಷವಾಗಿದೆ. ಏನಿಲ್ಲ ಒಂದು 6,000-7,000 ಜನ ಸೇರ್ತಾರೆ ಜಾತ್ರೆಗೆ. ನಾನು ಇದು ಫಸ್ಟ್ ಬಂದಿರೋದು. ನೀವು ಬೇಕಾದ್ರೆ ಒಂದು ಸತಿ ಬಂದು ಭೇಟಿ ನೀಡಿ. ಪ್ರತಿ ಎಳ್ಳಮಾಸ ದಿನ ಇದು ಆಗುತ್ತೆ. ವರ್ಷಕ್ಕೊಮ್ಮೆ ಆಲ್ಮೋಸ್ಟ್ ಏನಿದೆ ಡಿಸೆಂಬರಲ್ಲಿ ಬರುತ್ತೆ ಎಳ್ಳಮಾಸೆ. ಇದೇ ಥರ ವೀಡಿಯೋ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಓಕೆ, ಬಾಯ್.